ನಾನು ಎಷ್ಟು ಕನ್ವಿನ್ಸ್ ಮಾಡಿದ್ರು ನಿಮ್ಮ ಅಣ್ಣ ಅಚ್ಗೆ ಒಪ್ಕೊಳ್ಳೇ ಇಲ್ಲ. ಅವ್ರಿಗೆಲ್ಲಾದ್ರೂ ಡೌಟ್ ಬಂದಿರ್ಬೇಕು ಬೇಬಿ. ನೋ, ನಾನು ಡೌಟ್ ಬರ್ದೇ ಇರೋ ಥರ ಮ್ಯಾನೇಜ್ ಮಾಡಿದ್ದೀನಿ. ಗೋಲ್ಮಾಲ್ ಮಾಡಿ ದುಡ್ಡು ಹೊಡೆಯೋಣ ಅಂದರೆ ನಿಮ್ಮ ಅಣ್ಣ ಅದಕ್ಕೆ ತುಂಬ ಚಾಲಾಕಿದ್ದಾರೆ. ಹೌದು, ಮತ್ತು ನಾ ಏನು ಹೇಳಿದ್ನೆ, ಅವರು ಯಾರ ಕೈಯಾಗೂ ಸಿಗಂಗಿಲ್ಲ. ಅದಕ್ಕೆ ಹೇಳಿದ್ದು ನಾನು, ಸುಮ್ಮನೆ ಇದೆಲ್ಲ ಬಿಟ್ಬಿಡು, ಚಂದಾಗ ಹೊಂದ್ಕೊಂಡು ಹೋಗುನು, ಇದೆಲ್ಲ ಎದಕ್ಕೆ ಬೇಕು ನಮ್ಗೆ? ನೋ ಚಾನ್ಸ್. ನೀವು 3 ಮಂದಿ ಗಂಡು ಮಕ್ಕಳಲ್ಲಿ ನೀನೇ ಹೈ ಕ್ಲಾಸ್, ನಿನ್ನ ಫ್ಯಾಮಿಲಿನ ಹೈ ಕ್ಲಾಸ್ ಇರಬೇಕು. ನಿಮ್ಮ ಅಣ್ಣ ಅದಕ್ಕೆ ಓದಿಲ್ಲ, ಆದ್ರೂ ಹೊಲದಲ್ಲೇ ಅದು ಹೆಂಗೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿ ಊರಲ್ಲೆಲ್ಲ ಹೆಸರು ತಗೊಂಡಿದ್ದಾರೆ. ಅದು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ಹೋಗ್ಲಿ ಬಿಡು, ನಮ್ಮ ಪಾಲಿನ ಆಸ್ತಿ ಕೊಟ್ಟಾರ, ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿನ್ನಕತ್ತಾರ, ನಮ್ಮ ಪಾಡಿಗೆ ನಾವು ಎಲ್ಲೋ ದುಡ್ಕೊಂಡು ತಿನ್ನಕತ್ತೀವಿ. ಅವ್ರು ತೊಗೊಂಡು ನಾವೇನು ಮಾಡೋನು? ಬ್ಯಾಡ ಅಂದ್ರು ನನ್ನ ಮಾತು ಕೇಳೋವಲ್ಲಿ ನೀನು. ಬಿಟ್ಟುಬಿಡು, ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡು. ಅದು ಹೆಂಗಾಗುತ್ತೆ? ಇವ್ರನ್ನ ಮಾತ್ರ ಬೀದಿಗೆ ಹೇಳಿಯದೇ ಬಿಡೋದೇ ಇಲ್ಲ ನಾನು. ಈಗ ಏನು ಮಾಡ್ಬೇಕಂತ ಅನ್ಕೊಂಡಿ ಅದನ್ನ ಹೇಳು. ಏನಿಲ್ಲ, ನಿಮ್ಮ ಸಂಗಪ್ಪಣ್ಣನ ಹಿಡ್ಕೊಂಡ್ಬಿಟ್ಟು ನಾಟಕ ಆಡೋಣ. ನೆನೆದವರ ಮನದಲ್ಲಿ ಅಂತ ನಿಮ್ಮ ಅಣ್ಣ ಇಲ್ಲೇ ಬರ್ತಾ ಇದ್ದಾರೆ. ಸಂಗಪ್ಪಣ್ಣ ಆರಾಮದಿಯಾ? ಫೋನ್ ಹಚ್ಚಿಂದ ಹೊಳ್ಳಿ ಏನು ಸುದ್ದಿನ ತಿಳಿಸ್ಲಿಲ್ಲ, ನನಗೆ ಹೆದರಿಕೆ ಬಂತಪ್ಪ. ಅದಕ್ಕೆ ನಾನು ಈಕೆ ಓಡಿ ಬಂದ್ಬಿಟ್ವಿ. ಯಾಕವ್ವ ಸತ್ತಾಳ ಬರ್ತೇಳ ಅಂತೇಳಿ ನೋಡಕ್ಕೆ ಬಂದೇನ. ಹೇಗಿದ್ದೀರಾ ಭಾವ? ನಿಮ್ಮಂಗೆ ನಾವೆಂಗೆ ಇರೋಕ್ಕಾಗುತ್ತವ? ಹಂಗಲ್ಲ, ನಾವು ಕೆಲಸದೊಳಗೆ ಬಿಸಿ ಇರ್ತೀವಿ, ಹಿಂಗಾಗಿ ಊರ ಕಡೆ ಬರೋಕ್ಕಾಗಿದ್ದಿಲ್ಲ. ಅವಾಗ ಹೊಲ ತೊಗೊಳೋದಿತ್ತ, ಮತ್ತು ಅವಾಗ ಫೋನ್ ಹಚ್ಚಿ ಮಾತಾಡ್ತಿದ್ದೆ ನಾನು ಕೂಟ. ಈಗ ಎಲ್ಲ ಮುಗೀತು, ನನ್ನಿಂದ ನಿನಗೆ ಏನು ಲಾಭ ಇಲ್ಲಲ್ಲ. ಲಾಭ ಇದ್ದ ಫೋನ್ ಹೆಚ್ಚಿ ಮಾತಾಡ್ತಿದ್ದಿ, ಈಗ ಲಾಭ ಇಲ್ಲಲ್ಲ, ಅದಕ್ಕೆ ಯಾಕೆ ಹಚ್ತೀಯಪ್ಪ? ತಪ್ಪು ತಿಳ್ಕೊಬೇಡಿ ಅಣ್ಣ, ಹಂಗೇನಿಲ್ಲ. ನನ್ನ ಮಗಳಿಗೆ ಬೆಂಗಳೂರಾಗ ಅದು B.Ed ಸೀಟ್ ಸಿಕ್ಕೈತಿ, ಅದಕ್ಕಂತೇಳಿ ನೀನು ಫೋನ್ ಹಚ್ಚಿದ್ರೆ ಅವಾಗೂ ಫೋನ್ ಎತ್ತಲಿಲ್ಲ. ಮೆಸೇಜನ್ನ ಹಾಕಿದ್ನಪ್ಪ, ನೀನು ನೋಡಿ ಏನಿಲ್ಲ, ಯಾರಿಗೆ ಗೊತ್ತು? ಆಗ ಏನ ಬಂದೇ ಇಲ್ಲ ನಾನು ಮೆಸೇಜ್. ಹಾಗಾದ್ರೆ ನಾ ಸುಳ್ಳು ಹೇಳಕತ್ತೀನಪ್ಪ? ಹೋಲ್ಬಿಡಿ ಅಣ್ಣ, ಅದನ್ನ ಯಾಕೆ ಈಗ ಮಾತಾಡ್ತಿ? ಒಟ್ಟು ಆರಾಮದಿ ಇಲ್ಲೇನ? ಮಲ್ಲಪ್ಪನ ಇರ್ಲಿಕ್ಕಂದ್ರ ಈ ಸತಿ ಮಾತ್ರ ನಾನು ಬದುಕು ಉಳಿತಿದ್ದಿಲ್ಲಪ್ಪ. ಎಲ್ಲ ಮಲ್ಲಪ್ಪನ ಪುಣ್ಯದಿಂದ ನೋಡಪ್ಪ ಈಗ ಒಂದು ರೊಟ್ಟಿ ತಿನ್ನಕತ್ತಿದ್ ನಾನು. ಇದೇನ್ರಿ, ನಿಮ್ಮ ಅಣ್ಣನ ಇಟ್ಕೊಂಡು ಆಟ ಆಡೋಣ ಅಂದ್ರೆ ಇವರು ಅವ್ರ ಪಾರ್ಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆನ ಏನಾಗಿತ್ತು? ಕಿಡ್ನ್ಯಾಗ ಹಾಳಾಗಿದ್ವಪ್ಪ, ಹಾಳಾಗಿ ಎಲ್ಲ ತ್ರಾಸ ಆಯ್ತು. ಮತ್ತು ಕೈಯಾಗ ಕೌಡಿ ಕಾಸು ಇದ್ದಿದ್ದಿಲ್ಲ. ಮತ್ತು ಮಲ್ಲಪ್ಪನ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸಿ ನಂದೆಲ್ಲ ಜಗಜೋಗ ನೋವು ಮಾಡಿದ್ನಪ್ಪ. ನನ್ನ ಮಕ್ಕಳನ್ನೂ ಓದಿಸಿದ ಎಲ್ಲ. ನನ್ನ ನಿಜ ಹೇಳ್ತೀನಿ, ಇವತ್ತಿನ ದಿನ ನಾನು ಏನಾದರೂ ಬದುಕು ಉಳ್ದೇನಂದ್ರೆ ಅವ್ನ ಪುಣ್ಯ. ನನ್ನ ಮಕ್ಳು ಏನಾರ ಒಂದು ತುತ್ತು ಅನ್ನ ತಿನ್ನಕತ್ತಾವ ಅಂದ್ರೆ ನಮ್ಮ ಅಣ್ಣನ ಪುಣ್ಯ ನೋಡಪ್ಪ. ಅವ ಇರ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಏನಿತ್ತೇನು? ಓ ಭಾವ, ನೀವು ತಲೆ ಎಲ್ಲಿಟ್ಟಿದ್ದೀರಾ? ಬುದ್ಧಿ ಇದೆಯಾ ನಿಮಗೆ? ನಿಮ್ಮ ಮಲ್ಲಪ್ಪಣ್ಣ ನಿಮಗೆ ಅನ್ಯಾಯ ಮಾಡಿದ್ದಾರೆ. ಅವರು ನೀವೆಲ್ಲ ಒಟ್ಟಿಗೆ ಇದ್ದಿರ್ಬೇಕಾದ್ರೆ ಎಲ್ಲ ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅವರು. ನೀವೆಲ್ಲ ಹೊಲದಲ್ಲಿ ಬೇವು ಸುರಿಸಿ ದುಡ್ಡು ಸುಣ್ಣಾದ್ರಿ. ಆದರೆ ನಿಮ್ಮಣ್ಣ ಬೇರೆ ಆಗೋವರೆಗೂ ದುಡ್ಡು ಆಚೆನೆ ತೆಗಿಲಿಲ್ಲ. ಬೇರೆ ಆದಮೇಲೆ ಹೆಂಗೆ ಬಂತು ದುಡ್ಡು ಇವರಿಗೆ? ಎಷ್ಟೊಂದು ಹೊಲ ಹಿಡಿದ್ರು ನೋಡಿದ್ರಾ ನೀವು? ಅದೆಲ್ಲ ನೀವು ಮಾಡಿರೋದು, ನೀವು ಕಷ್ಟಪಟ್ಟು ದುಡ್ದಿರೋದದು. ಅವ್ರೇನು ಭಿಕ್ಷೆ ಹಾಕಿರೋದು. ನೀವು ಅವ್ರಿಗೆ ಎಷ್ಟೊಂದು ಸಹಾಯ ಮಾಡಿದರೆ ನಿಮಗೆ ಗೊತ್ತೇ ಇಲ್ಲ ಭಾವ. ನೋಡೋ ತಂಗ್ಯವ, ನಮ್ಮ ಸಂಸಾರ ಚಂದಾಗೈತಿ. ಚಂದ ಸಂಸಾರಕ್ಕೆ ಹುಳಿ ಹಿಂಡಕ್ಕೆ ಬರಕ್ಕೆ ಹೋಗ್ಬೇಡ. ನಮ್ಮ ಮಾವ ನಮ್ಮ ಪಾರವಕ್ಕ ಕಷ್ಟಪಟ್ಟು ಹಗಲೆನ್ಲಾರ್ದ ರಾತ್ರಿ ಅನ್ಲಾರ್ದ ದುಡಿದು ಸಂಪಾದನೆ ಮಾಡಿದ್ದು. ಸುಮ್ಮನೆ ಸುಸುಕ ಹಿಂಗತಿ ಹೇಳಕ್ ಹೋಗ್ಬೇಡ. ಯಾಕ್ರಿ ಇಷ್ಟು ದಿನ ಅನುಭವಿಸಿಲ್ಲನ? ಕೊನೆಗಾಲಕ್ಕೆ ನಿಮ್ಮನ್ನ ಯಾರು ಕಾಪಾಡಿದ್ರು? ನಿಮ್ಮ ಅಣ್ಣನ ಹೌದಿಲ್ಲ? ಮತ್ತೆ ಇವ್ರ ಮಾತು ಕೇಳ್ಕೊಂಡು ಬಂಗಾರದಂತಿರೋ ಮಲ್ಲಪ್ಪ ಮಾವನ್ ಕಳ್ಕೊಂತೀರನ? ಇಲ್ಲ ಸಂಗಿ, ನಮ್ಮ ಅಣ್ಣ ಮಾಡಿದ್ನ ಯಾವತ್ತೂ ನೆನಪರಂಗಿಲ್ಲ. ಅದಕ್ಕಂತೀನಿ ನೋಡು. ನಿಮ್ಮ ಅಣ್ಣ ನಿಮಗೆ ಎದಕ್ಕೆ ಫೋನ್ ಹಚ್ಚಿ ಕರ್ಸಿದ? ಏನೋ ಕೊನೆಗಾಲಕ್ಕೆ ತಾಯಿ ಮಕ್ಕ ನೋಡ್ಲಿ ಅಂತೇಳಿ ಫೋನ್ ಹಚ್ಚಿ ಕರ್ಸಿದ. ಆದ್ರೆ ಇಲ್ಲಿ ಬೆಂಕಿ ಬೀಜ ಬಿತ್ತಾಕ ಕರ್ಸಿಲ್ಲ. ಇವತ್ತಿನ ದಿನ ನಾವು ಚಂದಾಗದೀವಿ ಅಂದ್ರೆ ನನ್ನ ಗಂಡ ಬದುಕಿಳ್ದ ಅನ್ನಂದ್ರೆ ನಮ್ಮ ಬಾವನ ಪುಣ್ಯ, ನಮ್ಮ ಅಕ್ಕನ ಪುಣ್ಯ. ಚಂದಾಗ ಇರೋದಿತ್ತಂದ್ರೆ ನಮ್ಮ ಮನೆ ಬರ್ರಿ. ಸುಮ್ಮನೆ ಒಳಗೊಂದು ಹೊರಗೊಂದು ಈ ಸೈಡ್ಗೊಂದು ಜಳ ಹಚ್ಚಿಡಕ್ಕೆ ಬರೋದಿತ್ತಂದ್ರೆ ನಮ್ಮ ಮನೆ ಒಟ್ಟ ಬರಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಅಕ್ಕ, ನಿಮಗೆ ಮಂಕ್ ಬುಜ್ಜಿ ಎರ್ಚಿದ್ದಾರೆ ಮಲ್ಲ ಭಾವ ಪಾರವಕ್ಕ. ಕುಂದರವ, ನಮ್ಮ ಕಷ್ಟ ಕಾಲದಾಗ ಯಾರೂ ಆಗಿಲ್ಲ. ನಮ್ಮ ಕಷ್ಟ ಕಾಲಕ್ಕೆ ಆದವನ ಆಪತ್ತು ಬಾಂಧವ. ಅಯ್ಯೋ, ಈ ದೊಡ್ಡ ಜನಕ್ಕೆ ಏನು ಹೇಳಬೇಕು? ಇವಾಗ ನೀವು ನಮ್ಮ ಜೊತೆ ಕೈ ಮಿಲಾಯಿಸಿದ್ರೆ ಅವ್ರನ್ನೆಲ್ಲ ತುಳಿಬಹುದು ನಾವು, ಗೊತ್ತಾ ನಿಮಗೆ? ನೀನು ನಿನ್ನ ಮನೆ ಹಾಳು ಬುದ್ಧಿ ಬಿಟ್ಟಿಲ್ಲ ನೋಡು. ನಿನ್ನ ಮನೆ ಹಾಳು ಬುದ್ಧಿ ನಿನ್ನ ಹತ್ರನೇ ಇಟ್ಕೋ. ಯವ್ವ, ನಮ್ಮ ಮನೆ ಮಟ್ಟ ತರಕ್ಕೆ ಹೋಗ್ಬೇಡ. ಏನ ನಮ್ಮ ಪಾಡಿಗೆ ನಾವು ಒಂದು ರೊಟ್ಟಿ ಸುಟ್ಕೊಂಡು ತಿನ್ನಾಕತ್ತೀವಿ ಗಂಡ್ರ ಮಕ್ಕಳು. ಚಂದಾಗ ಒಂದು 2 ಮಾತು ಹೇಳೋದಿತ್ತಂದ್ರೆ ಹೇಳು. ಇಂಥ ಕತ್ತಂತ್ರ ಹಚ್ಚಕ್ಕೆ ಬರೋದಿತ್ತಂದ್ರೆ ನಮ್ಮ ಮನೆ ಕಡೆ ಬರಕ್ಕೆ ಹೋಗ್ಬೇಡ್ರಿ, ಇಬ್ರು ಗಂಡ ಐತಿ. ಯಾಕ್ರಿ ಮತ್ತೆ ಮಲ್ಲಪ್ಪ ನಿಮ್ಗೆ ಉಪಕಾರ ಮಾಡಿದ್ದು ನೆನಪು ಹಾರಿ ಮತ್ತೆ ಇವ್ರ ಜೊತೆ ಕೈ ಮಿಲಾಯಿಸಿ ಮಲ್ಲಪ್ಪ ಮಾವನ ಹಿಡಿದು ಹೊಂಟ್ರೇನ? ಅದಕ್ಕೆ ಫೋನ್ ಹಚ್ಚಿ ಕರ್ಸಿರೇನೆ ಇವ್ರನ್ನ? ಹೇಳಕ್ಕಾಗಲ್ಲ. ನಿನಗೂ ಒಂದು ಬಾಟ್ಲಿ ಸೇರ್ಯಾಕ ನೀವು ಇವ್ರ ಕೈ ಮಿಲಾಯಿಸಿದ್ರೆ ಇಲ್ಲ ಸಂಗಿ, ನಾನು ನಂಬು. ಹಿಂದಕ್ಕೆಲ್ಲ ನಾ ಮಣ್ಣು ತಿನ್ನು ಕೆಲಸ ಮಾಡೀನಿ. ನೀ ಅಂದಿದ್ದೇನು ಸುಳ್ಳಲ್ಲ. ಆದ್ರೆ ಇವು ಅಂಥದ್ದು ಇಟ್ಕೊಂಡಿಲ್ಲೇ ನಾನು. ಏನ ನಮ್ಮ ತಮ್ಮಲ್ಲ ಕೊನೆಗೆ ಅನ್ಲಕ್ಕ ನಮ್ಮವನ ಮಕ್ಕ ನೋಡ್ಲಿ
ನಮ್ಮವನು ಸಣ್ಣ ಮಗನ ಮಕ್ಕ ನೋಡ್ಲಿ ಅಂತೇಳಿ ನಾ ಫೋನ್ ಹಚ್ಚಿದ್ಮೇಲೆ ಮತ್ತೆ ಯಾವುದು ಕೆಟ್ಟ ಉದ್ದೇಶಕ್ಕೆ ಹಚ್ಚಿಲ್ಲ. ಅವ್ರ ಸುಮ್ಮನೆ ಇದ್ದದೊಂದು ಇಲ್ಲದೊಂದು ಮಾತಾಡಕತ್ತಾರ. ಇಲ್ಲಪ್ಪ ನನ್ನ ಹತ್ರ ಮಲ್ಲಪ್ಪ ನನ್ನ ಬಗ್ಗೆ ಪಾರೋಹಿನಿ ಬಗ್ಗೆ ಯಾವುದೇ ಥರದಂಥ ಕೆಟ್ಟ ಭಾವನೆಗಳು ಇಲ್ಲ. ಅವ್ರು ಉಪಕಾರ ಮಾಡಿದ್ದು ಜಗ್ಗೈತಿ. ಈ ಥರ ನೆನಪೈತಲ್ಲ ಸಾಕು ನೋಡ್ರಿ. ಶಿಟ್, ಒಂದು ಅಸ್ತ್ರನೂ ಕೈ ಬಿಟ್ಟು ಹೋಯ್ತು. ಇವ್ರನ್ನ ಇಟ್ಕೊಂಡು ಆಟ ಆಡೋಣಂದ್ರೆ ಇದು ನಮ್ದು ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅವ್ರನ್ನ ತುಳಿಬೇಕು ನಾನು. ಬ್ಯಾಡ ಸುಮ್ಮನೆ ನಡಿ, ಬಂದು ದಾರಿಗೆ ಸುಂಕಿಲ್ಲ ಅಂತೇಳಿ ಅವ್ನು ನೋಡಿದಾತು. ನಮ್ಮ ಊರಿಗೆ ನಾವು ತಾನು ಹೋಗಿ ನಡಿ. ನೋ ಚಾನ್ಸ್. ಅವ್ರ ಮಕ್ಕಳು ಅವರು ಚೆನ್ನಾಗಿರಬಾರ್ದು. ಅವ್ರ ಮಕ್ಕಳು ಜೀವನ ಹಾಳು ಮಾಡ್ಬೇಕು. ಇದು ನನ್ನ ಶಪಥ. ಐಕಿಕೆ ಮಕದಾಗಟ್ಟು ಮದ್ದೇಳಿಲಿ ಈ ಸೇನ ಪಾರಕ್ಕೆ ಹೋಗ್ಬೇಕು. ಮಲ್ಲ, ನೀನು ತಲೆಯಲ್ಲಿಟ್ಟಿಯ ಹುಡುಗ? ಅಲ್ಲೈತಿ ಈಗೇನಾತಂತ? ಇನ್ನು ತಮ್ಮನ್ನ ಎಟ್ಟರ ನಂಬ್ತಿಲ್ಲ ನೀನು. ಹುಚ್ಚಿಗೆ ಸಿಡ್ದತ ನಿನಗೆ. ಅವ್ರು ನಂಬಿಸಿ ಆ ಹುಡುಗನ ಕಡೆದಾರನ್ನ ಕರ್ಸಿ ನೋಡಿಯಾ. ಅವು ಒಂದರ ತಾಳ ತಂತು ಇದ್ದು ನನಗೆ ಅವ್ರು ನೋಡೋಣ ನಾಟಕ ಕಂಪ್ನಿಯವ್ರ ಗತೆ ಕಂಡ್ರವ್ರು. ಅಲ್ಲೈತಿ ಈಗ ಬ್ಯಾಡ ಅಂತೇಳಿ ವೈಷ್ಣವಿನೇ ಹೇಳ್ಬಿಟ್ಲಲ್ಲ, ಅದು ಅಲ್ಲಿಗೆ ಮುಗೀತು. ಆ ಹುಡುಗಿ ಬ್ಯಾಡಂತೂ ಬೇಸಿ ಆತು. ಇಲ್ಲ ಅಂದ್ರೆ ತಮ್ಮನ ಮಾತು ಕೇಳಿ ಆ ನಾಟಕ ಕಂಪ್ನಿಗೆ ನಿನ್ನ ಮಗಳನ್ನ ಕೊಡ್ತಿದ್ದೇನ. ಮಮಕಾರ ಇಟ್ಕೊ ಅಂತಂಬ್ರದು ಅತಿ ಇಟ್ಕೊಳಕ್ ಹೋಗ್ಬಾರ್ದು. ಹಿಂದಕ್ಕೆ ಅವರಿಂದ ಎಷ್ಟು ಕಷ್ಟ ಅನ್ಭವಿಸಿ ಇನ್ನೂ ಏನೋ ಒಂದು ಹುನ್ನಾರ ಇಟ್ಕೊಂಬಂದಾರ. ಒಂದಿಟ್ಟು ಹುಷಾರಿಗಿರು. ಎತ್ತಿ ನಮ್ಮನ್ನ ಸಾಕಾಗಿ ಅವ್ನು ಬುದ್ಧಿ ಬರಂಗಿಲ್ಲ. ಇಷ್ಟು ದಿನ ನಾವು ಸತ್ತೀವಿ ಬದುಕಿವಿ ಅಂತೇಳಿ ನೋಡಿಲ್ಲ ಅನ್ನ. ಈಗ ಎಕ್ನುಮ್ಕ ಬಂದಾರ ಅಂದ್ರೆ ಏನೋ ಒಂದು ಹುನ್ನಾರ ಇಟ್ಕೊಂಬಂದಾರ ಅವರು. ನೋಡು, ನಮ್ಮ ಕೈಯಾರೆ ನಮ್ಮ ಮಕ್ಕಳ ಜೀವನ ಹಾಳು ಮಾಡೋದು ಚಂದ ಇರಂಗಿಲ್ಲನ. ನೋಡು, ವಿಚಾರ ಮಾಡು. ಎಲ್ಲದಕ್ಕೂ ಅವರು ಹೇಳಿದ್ದಕ್ಕೆ ಗುಣ ಆಡ್ಸಕ್ಕೆ ಹೋಗ್ಬೇಡ. ಎಷ್ಟು ಹೇಳಿದ್ರೆ ಅಷ್ಟ ನೋಡ್ರಿ ಇವ್ರಿಗೆ. ನೋಡ್ಕೊಂಡು ಹೋದ್ರೆ ಏನು ಕೊಟ್ಟಂಗೆ ಆತನ, ಹೋಗ್ಲಿ ಬಿಡು. ಅವಂಗೂ ನೋಡು ನಮ್ಮಣ್ಣ ನಾ ಹೇಳಿದ ಮಾತು ಕೇಳ್ದ ಅಂಥೇಳಿ ಅವಂಗೂ ಒಂದು ಇದು ಇರ್ತೈತಿ. ನೋಡು, ನಾ ಇಷ್ಟೆಲ್ಲ ಮಾಡಿದ್ರು ನಮ್ಮಣ್ಣ ನಾನು ನಂಬಿದ್ನ ಅಂತೇಳಿ ಒಂದು ಇದು ಇರ್ತೈತಿ. ಹೌದಿಲ್ಲ? ಅಲ್ಲ ಮಲ್ಲ, ಇನ್ನು ಯಾಕೆ ಕಾಲಾಗದಿಲ್ಲ ನೀನು? ಅದೆಲ್ಲ ಇಟ್ಕೊಂಡು ಜನ ಅಲ್ಲಲ್ಲ ಅವರು. ಹೋಗ್ಲಿ ಬಿಡ್ರಿ, ಇಲ್ಲಿಗೆ ಮುಗಿಸ್ಬಿಡ್ರಿ. ಅಣ್ಣ, ಇವ್ರಿಗೆ ಒಂದು ಗಂಡು ನೋಡಂತಿದ್ದೆ. ಇವರು ನೋಡ್ಯಾರಂತ ಹುಡುಗೆಲ್ಲ ಬೆಸ್ಟ್ ಅದಾನಂತ. ಅವ್ರು ಇಬ್ಬರ ಅಂತಂಬ್ರದಾರಂತ. ಹೆಣ್ಮಕ್ಳು ಏನಿಲ್ಲಂತ. ಹುಡುಗನಪ್ಪ ಮೆಟ್ರಿಯಾಗ ಅದಾನಂತ. ಅವ್ರವ್ವ ಟೀಚರ್ ಅದಾಳಂತ. ಅವ್ರ ತಮ್ಮ ಮೇಜರ್ ಅದಾನಂತ ಮಿಲ್ಟ್ರಿ ಒಳಗೆ. ಇವ ಅಣ್ಣ ಡಾಕ್ಟರ್ ಅದಾನಂತ. ಅದಕ್ಕೆ ಮಾವಾರಿಗೆ ಒಂದು ಮಾತನ್ನು ಅಂತಂದ್ರು. ಮತ್ತೇನು ನೀವು ಹ್ಞೂ ಅಂದೆ ಅಂದ್ರೆ ಕರ್ಸು ನಾನೇನ. ಮೊದ್ಲೇಕ ಅವ್ರು ಯಾಕಡೆ ಅದಾರು ಏನು ಎತ್ತ ಅವ್ರ ಅಡ್ಡ ಬಡ್ಡ ಅವ್ರ ಕುಲ ನೀಲಿ ಎಲ್ಲ ಚಂದ ತಿಳ್ಕೊ ಅಂತ ಹೇಳಿ ಹುಸಿ. ಈಗಿನ ಕಾಲದಾಗ ಹೆಣ್ಣು ಕೊಡ್ಬೇಕಾದ್ರ ಭಾಳ ವಿಚಾರ ಮಾಡಿ ಕೊಡ್ಬೇಕು. ನೋಡ್ತಿಲ್ಲ ಫೋನ್ಯಾಗ ಟಿವಿಯಾಗ ಬರೀ ಅದನ್ನ ಹೇಳ್ತಿರ್ತಾರ. ಅಂಜಿಕಿನ ಬರ್ತತಿವ ಹೆಣ್ಣು ಕೊಡಾಕ. ಗೊತ್ತ ಗುಣಚಾರ ಎಲ್ಲಾರ್ದ್ರಿ ಕೊಡಾಕ. ಎಲ್ಲಾರು ಒಂದ ಥರ ಇರಂಗಿಲ್ಲತ್ತಿ. ಅಲ್ಲತ್ತಿ, ನಾನು ಈಗ ಅನಾಥ ಇದ್ದವ್ರನ್ನ ಮದುವೆ ಆಗೀನಿ. ನನ್ನ ಜೀವನ ಏನು ಹಾಳಾಗೈತೇನ? ಅದು ಆವಾಗಿನ ಕಾಲಲ್ಲಿ, ಇದು ಈಗಿನ ಕಾಲ. ನೀ ಲಗ್ನ ಆಗಿ ಮತ್ತೆ ಒಂದು 8-10 ವರ್ಷ ಹಾಕುವಂತು. ಈಗೆಲ್ಲ ಬದಲಾಗ್ಯಾರ್ಲಿ ಮಂದಿ. ಅದಕ್ಕೆ ಅವ್ರ ಅಡ್ಡಿ ಬಡ್ಡಿ ಅವ್ರು ಯಾವ ಊರು ಏನು ಎತ್ತ ಎಲ್ಲೇ ಕುಲ ಹತ್ತೈತಿ ಯಾರಿಗೆ ಬಿಗ್ತಾನ ಹತ್ತೈತಿ ಅದೆಲ್ಲ ಕೇಳಿ ಆದ್ಮೇಲೆ ಕರೆಸ್ರಿ. ಅಲ್ಲಿ ಮಠ ಗಂಡಿನ ಕಡೆಯಿಂದಾರನ್ನ ಕರ್ಸಕ್ಕೆ ಹೋಗ್ಬೇಡ್ರಿ. ಬರೋದು ಸುಮ್ಮನೆ ಅವಲಕ್ಕಿ ದಾಂಡ. ಅವಲಕ್ಕಿ ಮಾಡೋದು, ತಿನ್ಸೋದು, ಕಳ್ಸೋದು, ಹುಡುಗಿನ ರೆಡಿ ಮಾಡೋದು, ನಿಂದ್ರಿಸೋದು. ಇದು ಚಂದಲ್ಲಪ್ಪ. ಯಾಕ ಬಾರ ಸಂಗ ಕುಂದ್ರ ಬಾರ. ಯಾವ ಹಿಂದೆಗಡೆ ಕುಂದ್ರದು ನಿಂದ್ರದು ಇರ್ತತಿ. ನಾ ಒಂದ್ ದಿವಸ ಹೇಳ್ಬೇಕಂತ ಎದ್ನ ಬಿದ್ನೆ ಅಂತ ಓಡ್ ಬನ್ನಿವ. ಯಾಕ ಸಂಗ ದಸ ಚೇಕಕತ್ತಿ. ಒಂದಿಟ್ಟು ಕುಂತರ್ವಿ ಸಮಾಧಾನ ಆಗಿಂದ ಏನಂತ ಹೇಳಕತ್ತೆ. ನೀರ ಕೊಡ್ಲೇ ಹುಸಿಕಿಗೆ ದೊಡ್ಡವ ಹಿಂದೆಗಡೆ ನೀರು ಪಾರಿ ಕುಡಿತೀನವ. ನಮ್ಮ ಮೈದ್ನಂತ ಹೆಂಡತಿ ಸುಖಕ್ಕೆ ಬಂದಿಲ್ಲವ. ಮತ್ತೆ ಏನೋ ಒಂದು ಹುನ್ನಾರ ಇಟ್ಕೊಂಡ ಬಂದಾರ. ಯಾಕ ಅವ್ರು ನಮ್ಮ ವೈಷ್ಣವಿನ ತೋರ್ಸ್ಯಾರಲ್ಲ ಅವರು ನಾಟಕದ ಕಂಪ್ನಿಯವ್ರು. ನೋಡು, ಇವತ್ತ ಇವ್ರ ತಲೆ ತಿಕ್ಕಕ್ ಬಂದಿದ್ರು. ಇವನು ಕೇಳಿಲ್ಲ ನಮ್ಮವ ಬೇಸೆ ಜಾಡ್ಸನ್ ನೋಡು. ನಾವು ಮುಂದಕ್ಕೆ ಬಂದಿಂದ ಮಾತಾಡ್ಕೊಳಕತ್ತಿದ್ರು. ಹಿಂಗ ಹಿಂಗಿಂಗ ಇನ್ನೂ ಕೈ ಬಿಡಂಗಿಲ್ಲ, ಸರ್ವನಾಶ ಮಾಡ್ತೀನಿ ಹಂಗ ಹಿಂಗ ಅಂತ ಅನ್ನಕತ್ತಿದ್ರು. ಅದಕ್ಕ ನಾನು ಎದ್ದ ಹಂಗ ನಿಂದ್ರಲಿಲ್ವಾ, ಓಡಿ ಬಂದೆ ಆ ವಿಷಯ ಕೇಳೇನ. ನಾ ಅನ್ಕೊಂಡಿದ್ದೆ ಹಿಂಗ ಅಂತೇಳಿ. ನನಗ ಮಂದಿ ಮಕ್ಕ ನೋಡೋಣ ಗೊತ್ತಾಗತ್ತ. ಅದೊಂದು ಇಂಗ್ಲೀಷ್ನಾಗ ಏನ ಐತಲ್ಲೇ ಒಂದೇನ ಅದು ಏನ ಇಂಗ್ಲೀಷ್ನಾಗ ಗಾಡಿ ಐತಲ್ಲೇ ಏನೋ ಹುಸಿ ಅದು. ಅದೇನ ಫೇಸ್ ಈಸ್ ಏನ ಅದು ಕರೆಕ್ಟಾಗಿ ಹೇಳಿ ನೀನು. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್. ಅದು ಇದ್ದಂಗ ಮನುಷ್ಯಂದು ಮಕ್ಕ ನೋಡಿದ್ರೆ ಗೊತ್ತಾಗತ್ತ ಈ ಮನುಷ್ಯ ಹಿಂಗ ಅದನಂತೆ. ಆಕಿ ಟಪಿಗೆ ಹಗರ ಟಪಿಗಿಲ್ಲಕಿ ಹಂಗ ಒಟ್ರುಗ ಒಂದು ಟಪಿ ಹಾಕೊಂತ ಬರಾಕಿ. ಈಗಾರ ಗೊತ್ತಾತ ನಮ್ಮಲ್ಲ ನಿನಗ. ಅವ್ರ ಕೈಲಿಂದ ಏನು ಮಾಡಕ್ಕಾಗಂಗಿಲ್ವೇ. ನಮ್ಮ ಒಗ್ಗಟ್ಟ ನೋಡು, ನಾವು ಒಗ್ಗಟ್ಟದಿಂದ ಇದ್ವಿ ಅಂದ್ರೆ ನಮ್ಮ ಬಲ ಹೊಡ್ಯಕ್ಕೆ ಯಾರ ಕೈಲಿಂದ ಸಾಧ್ಯ ಇಲ್ಲ. ಅವ್ರ ಹಿಂದಕ್ಕೆ ಏನೇನೋ ಮಾಡ್ಬೇಕಂದ್ರು ಅವ್ರ ಕೈಲಿಂದ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನೇನು ಮಾಡ್ತಾರ? ಆದ್ರೆ ನಾವು ಒಂದಿಟ್ಟು ಹುಷಾರಾಗಿರ್ಬೇಕಷ್ಟ. ಇನ್ನೂ ಆಕಿ ತನ್ನ ಬುದ್ಧಿ ಬಿಟ್ಟೇ ಇಲ್ಲಿ ನೋಡು. ಒಳಗೊಂದು ಹೊರಗೊಂದು ಬುದ್ಧಿನ. ಇವು ಸತ್ತು ಮಣ್ಣ